ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದುರ್ಗಿನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲ ಸ ಅ ಮತ್ತು ಮ ಸಾವನ್ನು ಕಂಡುಹಿಡಿದು ಅದನ್ನು ಹೇಗೆ ತಾಳೆ ನೋಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 26 ಮತ್ತು 91ರ ಲ ಸ ಅ ಮತ್ತು ಮ ಸಾಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ತಾಳೆ ನೋಡಿರಿ. ಫಸ್ಟ್ ಏನು ಮಾಡಬೇಕು? ಮ ಸಾ ಮತ್ತು ಲ ಸಾಗಳನ್ನು ಅವಿಭಾಜ್ಯ ಅಪವರ್ತನ ಇದರಿಂದಾನೇ ಕಂಡುಹಿಡಬೇಕು. ಅವಿಭಾಜ್ಯ ಅಪವರ್ತನ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರಬೇಕು. ಯಾವ್ಯಾವುದಪ್ಪ ಅವಿಭಾಜ್ಯ ಸಂಖ್ಯೆಗಳು? ಈಸಿಯಾಗಿ ಹೇಳಬೇಕಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಸಂಖ್ಯೆ ಒಂದೊಂದೇ ಮಗ್ಗೆಯಲ್ಲಿ ಮತ್ತು ಅದೇ ಮಗ್ಗೆಯಲ್ಲಿ. ಫಾರ್ ಎಕ್ಸಾಂಪಲ್ 5 ಅನ್ನೋದನ್ನು ತೊಗೊತೀನಿ. ಇದು ಯಾವ್ಯಾವ ಮಗ್ಗೆಯಲ್ಲಿ ಬರುತ್ತಪ್ಪ? ಒಂದೊಂದಲೇ ಮಗ್ಗೆಯಲ್ಲಿ ಬರುತ್ತೆ, ಬಿಟ್ಟರೆ 5 ಮಗ್ಗೆಯಲ್ಲಿ ಬರುತ್ತೆ. ಮತ್ತು ಯಾವುದಾದ್ರು ಮಗ್ಗೆಯಲ್ಲಿ 5 ಬರುತ್ತಾ? ಇಲ್ಲ. ಹೀಗೆ ಒಂದೊಂದಲೇ ಮಗ್ಗೆಯಲ್ಲಿ ಬರಬೇಕು, ಬಿಟ್ಟರೆ ಅದೇ ಸಂಖ್ಯೆಯಲ್ಲಿ ಬರಬೇಕು, ಅದೇ ಸಂಖ್ಯೆ ಮಗ್ಗೆಯಲ್ಲಿ ಬರಬೇಕು. ಅಂತಹ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈ ಅವಿಭಾಜ್ಯ ಅಪವರ್ತನವನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಿಂದನೇ ಮಾಡಬೇಕು. ಫಸ್ಟ್ ನೀವು ಅವಿಭಾಜ್ಯ ಸಂಖ್ಯೆಗಳನ್ನು ಕಲ್ತ್ಕೊಳ್ರಿ. ಒಂದು ಅಟ್ಲೀಸ್ಟ್ 30ವರೆಗೂ ನಿಮಗೆ ಗೊತ್ತಿರಬೇಕು. 2, 3, 5, 7, 11, 13, 17, 19 ಹೀಗೆ ಸುಮಾರಷ್ಟು 30ರವರೆಗೆ ಕಲ್ತ್ಕೊಳ್ರಿ ನೀವು. ಓಕೆನಾ? ಸರಿ. ಈಗ 26 ಮತ್ತು 91 ಕಲ್ತ್ಕೊಳ್ಳೋಣ. 26 ಅಂತ ಬರ್ಕೊಂಡು ಈ ಥರ ಲೈನ್ ಹಾಕಬೇಕು. ಫಸ್ಟ್ ಯಾವುದು ಅವಿಭಾಜ್ಯ ಸಂಖ್ಯೆ ಇದೆ? 2. 2 ಒಂದಲೇ 26 ಬರುತ್ತಾ? ಹಾಂ, ಬರುತ್ತೆ. 2 ಒಂದಲೇ 2, 2 ಮೂರಲೇ 6. ನೆಕ್ಸ್ಟು ಮತ್ತೆ ಹೊಸ ಸಂಖ್ಯೆ ಬಂತಲ್ವಾ? ಸೊ 2ರಿಂದನೇ ಹೋಗಿ. 2 ಒಂದಲೇ ಮಗ್ಗೆಯಲ್ಲಿ 13 ಬರುತ್ತಾ? ಇಲ್ಲ. ನೆಕ್ಸ್ಟ್ ಸಂಖ್ಯೆ 3. 3 ಒಂದಲೇ ಮಗ್ಗೆಯಲ್ಲಿ 13 ಇಲ್ಲ. ನೆಕ್ಸ್ಟು 5. 5 ಒಂದಲೇ ಮಗ್ಗೆಯಲ್ಲಿ 13 ಇಲ್ಲ. 7 ಇಲ್ಲ. 11 ಇಲ್ಲ. 13. ಎಸ್, 13 ಒಂದಲೇ 13. ಓಕೆನಾ? ನೆಕ್ಸ್ಟ್ 91 ನೋಡೋಣ ಡೈರೆಕ್ಟಾಗಿ. ಇದು 2 ಒಂದಲೇ ಮಗ್ಗೆಯಲ್ಲಿ ಬರುತ್ತಾ? ಇಲ್ಲ. ಯಾಕಂದರೆ ಕೊನೆಯಲ್ಲಿ ಏನಿಲ್ಲ, ಸಮ ಸಂಖ್ಯೆಗಳಿಲ್ಲ. ಓಕೆ, ಅದಕ್ಕೆ 3 ಒಂದಲೇ ಮಗ್ಗೆಯಲ್ಲಿ ಬರುತ್ತಾ? 9 + 1 10 ಆಗುತ್ತೆ. 10 ಅನ್ನೋದು 3 ಒಂದಲೇ ಮಗ್ಗೆಯಲ್ಲಿ ಬರಲ್ಲ, ಸೊ ಅದು ಬರಲ್ಲ. ನೆಕ್ಸ್ಟು 5. 5 ಒಂದಲೇ ಮಗ್ಗೆಯಲ್ಲಿ 91 ಇಲ್ಲ. ಆದರೆ 7 ಒಂದಲೇ ಮಗ್ಗೆಯಲ್ಲಿ ಬರುತ್ತೆ. 7 ಒಂದಲೇ 7, 7 ಅಷ್ಟೇ ತೊಗೊಂಡ್ವಿ, 2 ಉಳಿತು, 21 ಉಳ್ದಂಗೆ ಆಯಿತು. 7 ಮೂರಲೇ 21, ಸೊ ಮತ್ತು 13. 13 ಒಂದಲೇ 13 ಅಂಥೇಳಿ. ಓಕೆನಾ? ಇಷ್ಟು ಮಾಡಾದಮೇಲೆ 26 = 2 × 13, ಆಮೇಲೆ 91 = 7 × 13. ಈಗ ಫಸ್ಟ್ ಮ ಸಾ ಏನು ಅಂತ ಕಂಡುಹಿಡಿಬೇಕಲ್ವಾ? ಸೊ ನೋಡ್ರಿ, ಮ ಸಾ ಅ. ಮ ಸಾ ಅಂದರೆ ಇದು 2ರಲ್ಲೂ ಜೋಡಿ ಮಾಡಬೇಕು. ಇಲ್ಲಿ 2 ಇದೆ, ಇಲ್ಲೆಲ್ಲರೂ 2 ಇದೆಯಾ? ಇಲ್ಲ. ಇಲ್ಲಿ 13 ಇದೆ, ಇಲ್ಲಿ 13 ಇದೆಯಾ? ಹಾಂ, ಒಂದು ಜೋಡಿ ಆಯ್ತಲ್ವ ಹಾಗಾದರೆ. ಸೊ ಮ ಸಾ 13. ಮತ್ತು ಇಲ್ಲಿ 7 ಇದೆ, ಇಲ್ಲೆಲ್ಲರೂ 7 ಇದೆಯಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಇಲ್ಲೂ 3 ಇದ್ದು ಇಲ್ಲೂ ಏನಾದ್ರು 3 ಇತ್ತು ಅಂದರೆ ಮತ್ತೊಂದು ಜೋಡಿ ಆಗ್ತಿತ್ತಲ್ವ. ಸೊ ಇಲ್ಲಿಂದ ಮತ್ತು 3ರಿಂದ 13 ಮೂರಲೇ 39 ಅಂತೇಳಿ 39 ಮ ಸಾ ಆಗ್ತಿತ್ತು. ಆದರೆ ಇಲ್ಲಿ ಏನೂ ಬರದೇ ಇರೋದ್ರಿಂದ, ಆ ಥರ ಎಕ್ಸ್ಟ್ರಾ ನಂಬರ್ಸ್ ಏನೂ ಬರದೇ ಇರೋದ್ರಿಂದ 13 ಅಷ್ಟೇ ಮ ಸಾ ಆಗುತ್ತೆ. ನೆಕ್ಸ್ಟು ಲ ಸಾ ಅ. ಲ ಸಾ ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ 2 ಇದೆ. ಓಕೆ, ಇಲ್ಲಿ 2 1 ಸಲ ಇದೆ. ಇಲ್ಲಿ ಇದೆಯಾ? 0 ಸಲ ಇದೆ. ಅಂದರೆ ಇಲ್ಲವೇ ಇಲ್ಲ, 0 ಸಲ ಇದೆ ಅಂತೇಳಿ ಅರ್ಥ. ಅದಕ್ಕೆ ಯಾವುದರಲ್ಲಿ ಜಾಸ್ತಿ ಸಲ ಇದೆಯಪ್ಪ? 1 ಸಲ ಇರೋದು ಜಾಸ್ತಿ ಸಲ, ಸೊ ಅದನ್ನು ಬರಿಬೇಕು. ಓಕೆ, 1 ಸಲ ಇರೋದನ್ನು ಬರಿಬೇಕು. ಇಂಟು ಇಲ್ಲಿ 13 ಇಲ್ಲೂ 1 ಸಲ ಇದೆ, ಇಲ್ಲಿ 13 ಇಲ್ಲೂ 1 ಸಲ ಇದೆ. ಸೇಮ್ ಸಲ ಇರೋದ್ರಿಂದ 13 ಅಂತಲೇ ಬರೀರಿ. ಇಲ್ಲಿ 7 1 ಸಲ ಇದೆ, ಇಲ್ಲಿ 0 ಸಲ ಇದೆ. ಎಲ್ಲಿ ಜಾಸ್ತಿ ಸಲ ಇದೆಯಪ್ಪ? 1 ಸಲ ಇರೋದ್ರಲ್ಲಿ ಜಾಸ್ತಿ ಸಲ ಅಲ್ವಾ? ಸೊ ಅದನ್ನು ಬರೀರಿ. ಓಕೆನಾ? ನೆಕ್ಸ್ಟು ಇದೆರಡನ್ನು ಗುಣಾಕಾರ ಮಾಡಿ ಬರಿಬೇಕು. ಗುಣಾಕಾರ ಮಾಡಿದ್ರೆ ಉತ್ತರ ಎಷ್ಟು ಬರ್ತಾ ಇದೆ ನೋಡ್ರಿ? ಎಷ್ಟು? 182 ಅಂಥೇಳಿ ಉತ್ತರ ಬರ್ತಾ ಇದೆ. ನಾನು ಮಲ್ಟಿಪ್ಲಿಕೇಶನ್ ಮಾಡಿಟ್ಟಿದ್ದೀನಿ, ಸೊ ಅದಕ್ಕೋಸ್ಕರ ಬರೆದಿರೋದು. ನೀವು ಮಾಡಿಬಿಟ್ಟು ಬರೀರಿ. ಓಕೆನಾ? ಸರಿ. ಈಗ ಇದು ಮ ಸಾ ಕಂಡು ಹಿಡ್ದಾಯ್ತು, ಲ ಸಾ ಕಂಡು ಹಿಡ್ದಾಯ್ತು. ಈಗ ಇದನ್ನು ಏನು ಮಾಡಬೇಕು? ತಾಳೆ ನೋಡಬೇಕು. ತಾಳೆ ನೋಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಲ ಸಾ ಅ ಗುಣಿಸು ಮ ಸಾ ಅ = a × b. ಲ ಸಾ ಎಷ್ಟು ಕೊಟ್ಟಿದ್ದಾರೆ? 182 ಗುಣಿಸು ಮ ಸಾ ಎಷ್ಟು? 13 = a ಮತ್ತು b. a ಅಂದರೆ ನಮಗೆ ಗೊತ್ತಿರೋ ಕ್ವೆಶನ್ಸ್ 26 ಮತ್ತು 91. ಓಕೆನಾ? ಅದನ್ನು ನಾನು ಬರೀತೀನಿ. 26 × 91. ಈಗ 182 × 13 ಮಾಡಿದಾಗ ನಮಗೆ 2366 ಬರ್ತಾ ಇದೆ. ಬೇಕಾದ್ರೆ ನೀವು ಮಾಡಿ ನೋಡಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಸೊ ಬರಿತಾ ಇರೋದು. ಇದು 26 ಮತ್ತು 91 ಮಾಡಿದಾಗಲೂ ಸಹಿತ ನಮಗೇನು ಬರ್ತಾ ಇದೆ? 2366 ಬರ್ತಾ ಇದೆ. ಸೊ ಎರಡೂ ಸೇಮ್ ಬಂತು ಅಂದರೆ ನಾವು ಕಂಡು ಹಿಡಿದಿರೋ ಮ ಸಾ ಮತ್ತು ಲ ಸಾಗಳು ಸಮನಾಗಿವೆ, ಸರಿಯಾಗಿವೆ. ಅದೇನಾದರೂ ತಪ್ಪು ಬಂತು, ಇದೆರಡು ಸರಿ ಬರಲಿಲ್ಲ, ಈಕ್ವಲ್ ಆಗಲಿಲ್ಲ ಅಂತ ಅಂದರೆ ನಾವು ಕಂಡು ಹಿಡಿದಿರೋ ಮ ಸಾ ಮತ್ತು ಲ ಸಾಗಳೇನಾಗಿದೆ? ತಪ್ಪಾಗಿದೆ ಅಂತ ಹೇಳರ್ಥ. ಸರಿನಾ?
ಇದು ಈಸಿಯಾಗಿರೋ ಕ್ವೆಶನ್ ತೊಗೊಂಡು ಸಾಲ್ವ್ ಮಾಡಿ ಹೇಳಿದ್ದೀನಿ ಹೇಗೆ ಮಾಡಬೇಕು ಮಸ ಲಸ ಅಂಥೇಳಿ. ಇದೇನಾದ್ರು ಅರ್ಥ ಆಗಲಿಲ್ಲ ಅಂತಂದರೆ ನನ್ನದೇ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದ್ದಿದೆ ಮಸ ಮತ್ತು ಲಸಗಳನ್ನು ಹೇಳಿರುವಂಥದ್ದು. ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದರ ಲಿಂಕನ್ನು ನಾನು ಒಂದ್ಸಲ ಅಲ್ಲಿ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿಕೊಡ್ರಿ. ಓಕೆನಾ? ಸರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಟುಮಾರೋಸ್ ಎಕ್ಸಾಮ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.